ಮಗಳನ್ನು ಕಳೆದುಕೊಂಡ ನೋವು, ಮನೆಗೆಲಸದಾಕೆಯ ಕಿತ್ತು ತಿನ್ನುವ ಬಡತನ, ಸಂದೇಶ ಖಾಲಿ ದೌರ್ಜನ್ಯದ ವಿರುದ್ಧ ಎತ್ತಿದ ದನಿ. ಬಂಗಾಳದಲ್ಲಿ ಸಿಕ್ಕಿದೆ ಶೋಷಿತರ ಧ್ವನಿಗೆ ಪ್ರಚಂಡ ವಿಜಯ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಿದೆ. ಬಂಗಾಳದಲ್ಲಿ ಕಮಲ ಅರಳಿದ್ರೆ ತಮಿಳುನಾಡಲ್ಲಿ ವಿಸಿಲ್ನ ಸದ್ದು ತಮಿಳಿಗರಲ್ಲಿ ಸಂತಸ ತಂದಿದೆ. ಆದ್ರೆ ಇವತ್ತು ನಾವು ರಾಜಕೀಯದ ಗೆಲುವಿನ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ. ಬದಲಾಗಿ ಅನ್ಯಾಯದ ವಿರುದ್ಧ ಸಿಡಿದು ನಿಂತ ಸಾಮಾನ್ಯರ ಅಸಾಮಾನ್ಯ ಶಕ್ತಿಯ ಬಗ್ಗೆ ಮಾತನಾಡ್ತಿದ್ದೇವೆ. ಈ ಸಾಮಾನ್ಯರು ಅಮಾಯಕ ಮಹಿಳೆಯರು ಅನ್ನೋದು ವಿಶೇಷ. ಪಶ್ಚಿಮ ಬಂಗಾಳದಲ್ಲಿ ಈ ಮಹಿಳೆಯರ ತೋರಿದ ಕಿಚ್ಚು ಇವತ್ತು ಅವರನ್ನ ವಿಧಾನಸಭೆಗೆ ಕಳಿಸ್ತಾ ಇದೆ. ಇಲ್ಲಿ ಕೇವಲ ಪಕ್ಷಗಳು ಗೆದ್ದಿಲ್ಲ, ಬದಲಾಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೈಗಳು, ಕಣ್ಣೀರು ಸುರಿಸುತ್ತಿದ್ದ ಕಣ್ಣುಗಳು ಮತ್ತು ಬೀದಿಯಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಧ್ವನಿಗಳು ಗೆದ್ದಿವೆ. আমি একটা সাধারণ কর্মী। আমি চাই নরেন্দ্র মোদীজি আমার কেন্দ্রে আসুক, আমার আলোচনা বিধানসভায় প্রচারে বলুক. ಮಗಳ ನ್ಯಾಯಕ್ಕಾಗಿ ತಾಯಿಯ ಹೋರಾಟ. ಈಕೆ ರತ್ನಾ ದೇವನ ಪನಿಹಟ್ಟಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಇವರೇನು ರಾಜಕಾರಣಿಯಲ್ಲ, ಇವರು ಅತಂತ್ರ ಬದುಕಿಗೆ ಸಿಲುಕಿದ್ದ ಒಬ್ಬ ನತದೃಷ್ಟ ತಾಯಿ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ದಾರುಣವಾಗಿ ಹತ್ಯೆಗೀಡಾದ ಆ ಯುವ ವೈದ್ಯೆಯ ತಾಯಿಯೇ ಈ ರತ್ನಾ ದೇವನಾಥ್. ತನ್ನ ಮಗಳಿಗೆ ನ್ಯಾಯ ಕೊಡಿಸಲು ಬೀದಿಗೆ ಇಳಿದ ಈ ತಾಯಿ ಇವತ್ತು ವಿಧಾನಸಭೆಯ ಮೆಟ್ಟಿಲು ಹತ್ತಿದ್ದಾರೆ. ನನ್ನ ಮಗಳು ಹೋದಳು, ಆದರೆ ರಾಜ್ಯದ ಇನ್ನೊಬ್ಬ ಮಗಳಿಗೆ ಇಂತಹ ಪರಿಸ್ಥಿತಿ ಬರಬಾರದು ಎಂಬ ಅವರ ಆಕ್ರೋಶ ಇವತ್ತು ಮತಗಳಾಗಿ ಪರಿವರ್ತನೆಯಾಗಿದೆ. 45,000ಕ್ಕೂ ಹೆಚ್ಚು ಮತಗಳ ಭಾರಿ ಅಂತರದಿಂದ ಗೆದ್ದಿದ್ದಾರೆ. ಇದು ಕೇವಲ ಗೆಲುವಲ್ಲ, ಇದು ನ್ಯಾಯಕ್ಕಾಗಿ ಹಂಬಲಿಸುತ್ತಿರುವ ತಾಯಿಯೊಬ್ಬಳಿಗೆ ಜನತೆ ನೀಡಿದ ಶಕ್ತಿ. ಸಂದೇಶ್ ಖಾಲಿಯ ದಮನಿತರ ಧ್ವನಿ. ಹೀಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಈಕೆ ರೇಖಾ ಪಾತ್ರ. ಹಿನಗಲ್ಗಂಜ್ ಕ್ಷೇತ್ರದಿಂದ ಜಯಬೇರಿ ಬಾರಿಸಿ ವಿಧಾನಸಭೆ ಪ್ರವೇಶಿಸಿದ್ದಾರೆ. ಸಂದೇಶ್ ಖಾಲಿಯಲ್ಲಿ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯಗಳ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದೇ ಈ ರೇಖಾ ಪಾತ್ರ. 5,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಟಿಎಂಸಿಯ ದೌರ್ಜನ್ಯಕ್ಕೆ ಉತ್ತರವನ್ನ ನೀಡಿದ್ದಾರೆ. ಶೋಷಣೆಯ ವಿರುದ್ಧ ಸಿಡಿದಿದ್ದ ಈ ಸಾಮಾನ್ಯ ಗೃಹಿಣಿ ಇಂದು ಶಾಸಕಿಯಾಗಿದ್ದಾರೆ. ಅಧಿಕಾರದ ಮದದಲ್ಲಿದ್ದವರ ಎದುರು ತಲೆಬಾಗದ ಈಕೆ ಬಡವರ ನೋವಿಗೆ ದನಿಯಾಗಲು ಸಜ್ಜಾಗಿದ್ದಾರೆ. ಬಡತನ ಮತ್ತು ಭಯದ ನಡುವೆಯೂ ರೇಖಾ ಸಾಧಿಸಿದ ಈ ಜಯ ನಿಜಕ್ಕೂ ರೋಮಾಂಚನಕಾರಿ. মুখ্যমন্ত্রীর কেনা প্রাপ্য গোলাম এখানে উত্তর দেবে না, তাই উত্তর না দেওয়ার জন্য পাবলিক যেটা করবে সেটা মেনে নিতে হবে রাজ্যের পুলিশকে. ಶಾಸಕಿಯಾದ ಮನೆಗೆಲಸದಾಕೆ. ಔಸ್ಕ್ರಾಮ್ ಕ್ಷೇತ್ರದ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಕಲಿತಾ ಮಾಜಿ. ಇವರ ಕಥೆ ಕೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಕೇವಲ 4,000 ರೂಪಾಯಿ ಸಂಬಳಕ್ಕೆ ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆದು ಮನೆ ಕೆಲಸ ಮಾಡುತ್ತಿದ್ದ ಮಹಿಳೆ ಇಂದು ಶಾಸಕ. ಬರೋಬ್ಬರಿ 12,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಬಡತನದ ಬೇಗೆಯಲ್ಲೂ ಸಾಮಾಜಿಕ ಕಳಕಳಿ ಹೊಂದಿದ್ದ ಕಲಿತಾ ಅಧಿಕಾರ ಇಲ್ಲದಿದ್ದರೂ ಜನರ ಜೊತೆಗಿದ್ದರು. ಇವತ್ತು ಅಸೆಂಬ್ಲಿಗೆ ಹೋಗುವಾಗಲೂ ಅವರಲ್ಲಿ ಅದೇ ಸರಳತೆ ಇದೆ. ನಾನು ಜನರ ಕಷ್ಟವನ್ನ ಹತ್ತಿರದಿಂದ ಕಂಡವಳು, ಅವರ ಪರವಾಗಿ ಕೆಲಸ ಮಾಡುತ್ತೇನೆ ಎನ್ನುವ ಕಲಿತಾ ಅವರ ಗೆಲುವು ಪ್ರಜಾಪ್ರಭುತ್ವಕ್ಕೆ ಹಿಡಿದ ಕೈಗನ್ನಡಿ. শহর রাতের আকাশ বলে দাও তুমি মোদীজি আমার কেন্দ্রে আসুক, আমার আলোচনা বিধানসভায় প্রচারে বলুক. ಹೌದು, ಈ 3 ಮಹಿಳೆಯರ ಗೆಲುವು ಕೇವಲ ರಾಜಕೀಯ ಪಲ್ಲಟವಲ್ಲ. ಇದು ನೋವಿನಿಂದ ನಗು ತಂದ ಗೆಲುವು. ಇದು ಅನ್ಯಾಯದ ಎದೆಯ ಮೇಲೆ ನ್ಯಾಯ ಬರೆದ ಗೆಲುವು. ಅಧಿಕಾರ ಎನ್ನುವುದು ಕೇವಲ ಶ್ರೀಮಂತರಿಗೆ ಮಾತ್ರವಲ್ಲ,
ನೋವಿನಿಂದ ಎದ್ದು ಬರುವವರಿಗೂ ಇದೆ ಎಂದು ಇವರು ಸಾಬೀತುಪಡಿಸಿದ್ದಾರೆ. ಚುನಾವಣೆ ಗೆಲ್ಲಲು ದುಡ್ಡೇ ಮುಖ್ಯ ಅನ್ನುವುದನ್ನ ಸುಳ್ಳು ಮಾಡಿ ತೋರಿಸಿದ್ದಾರೆ. ಇವರನ್ನು ಆರಿಸಿದ ಮತದಾರರಿಗೂ ಈ ಶ್ರೇಯಸ್ಸು ಹೋಗಲೇಬೇಕು. ನೀವೇನಂತೀರಿ?